ನನ್ನ ಭಾರ, ನನ್ನ ಪ್ರಾರ್ಥನೆ, ನನ್ನ ವಿಜ್ಞಾಪನೆ, ನನ್ನ ಆಸೆ, ನನ್ನ ಆಕಾಂಕ್ಷೆ ಏನು ಬೇಕಾದರೂ ಹೇಳ್ಬೋದು. ಕರ್ನಾಟಕದಲ್ಲಿ ಮಹಾದೊಡ್ಡ ಉಜ್ಜೀವನ ಬರಬೇಕು. 7 ಕೋಟಿಗಿಂತ ಹೆಚ್ಚಾಗಿರುವಂಥ ಕನ್ನಡಿಗರು ಯೇಸುವೇ ದೇವರೆಂಬುದಾಗಿ ಅರಿಕೆ ಮಾಡಬೇಕು. ದೇವರು ಎಲ್ಲರೂ ರಕ್ಷಣೆ ಹೊಂದಬೇಕಂತ ಚಿತ್ತಗೊಂಡಿದ್ದಾನೆ. ಅದಕ್ಕಾಗಿ ತನ್ನ ಒಬ್ಬನೇ ಮಗನಾದಂಥ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಆತನು ಕಳುಹಿಸಿದ. ಆದ್ದರಿಂದ ಪ್ರಿಯರಾದವರೇ, ಇದು ಕಡೇ ಕಾಲ, ಇದು ಅಂತ್ಯಕಾಲ, ಇದು ಪವಿತ್ರಾತ್ಮನ ಕಾಲ. ಈ ಪವಿತ್ರಾತ್ಮನ ಕಾಲದಲ್ಲಿ ಕರ್ತನು ಬಲವಾಗಿ ತನ್ನ ಆತ್ಮನು ಸುರಿಸಿ ತನ್ನ ಸಭೆಯನ್ನು, ತನ್ನ ಸೇವಕರನ್ನು, ವಿಶ್ವಾಸಿಗಳನ್ನು, ತನ್ನ ಮಕ್ಕಳನ್ನು 9 ವರಗಳಿಂದ ತುಂಬಿಸಿ ಬಲವಾಗಿ ಉಪಯೋಗ ಮಾಡುವಂಥ ಕಾಲವು ಇದಾಗಿದೆ. ಆಮೇನ್. ಆದ್ದರಿಂದ ಕಳೆದ ಅನೇಕ ವಾರಗಳಿಂದ ಹೆಚ್ಚು ಕಮ್ಮಿ 25 ಭಾಗಗಳಿಗಿಂತ ಹೆಚ್ಚಾದಂಥ ಭಾಗಗಳು 9 ವರಗಳ ಪರಿಚಯ, 9 ವರಗಳನ್ನು ಧ್ಯಾನಿಸುವಂತೆ ಕರ್ತನು ಕೊಟ್ಟಂಥ ಮಹಾದೊಡ್ಡ ಕೃಪೆಗಾಗಿ ನನ್ನ ದೇವರಿಗೆ ವಂದನೆ ಸಲ್ಲಿಸ್ತೇನೆ. ಆಮೇನ್. ಸುಮ್ಮನೆ ಯೇಸು ಹತ್ರ ಬನ್ನಿರಿ ನಿಮಗೆ ಹಣ ಸಿಗುತ್ತೆ, ಯೇಸು ಹತ್ರ ಬನ್ನಿರಿ ನಿಮ್ಮನ್ನು ಮೇಲೆತ್ತುತ್ತಾನೆ, ಯೇಸು ಹತ್ರ ಬನ್ನಿರಿ, ಲೌಕಿಕವಾದಂಥ ಕಾರ್ಯಗಳನ್ನು ದೂರ ಇಡೋಣ. ನಂದು ತುಂಬ ಸರಳ ಸಹೋದರ ಸಹೋದರಿಯೇ, ತುಂಬ ಸಿಂಪಲ್. ನೀನು ದೇವರ ರಾಜ್ಯವನ್ನು ಮೊದಲು ಹುಡುಕುವುದಾದರೆ ನೀನು ಕೇಳದೇ ಬೇಕಾಗಿಲ್ಲ. ಎಲ್ಲ ಉನ್ನತ ಆಶೀರ್ವಾದಗಳನ್ನು ದೇವರು ಆತನು ಕೊಡಲು ಬಯಸುತ್ತಾನೆ. ನಿನ್ನ ಆತ್ಮೀಕವಾದಂಥ ಅಭಿಷೇಕವನ್ನು, ವರಗಳನ್ನು ನೀನು ದಾಹದಿಂದ ಹುಡುಕುವುದಾದರೆ ಈ ಲೌಕಿಕವಾದಂಥ ಎಲ್ಲ ಆಶೀರ್ವಾದಗಳನ್ನು ದೇವರು ನಮಗೆ ಅನುಗ್ರಹಿಸುತ್ತಾನೆ. ಆಮೇಲೆ ಇದು ಅಂತ್ಯಕಾಲವಾಗಿರುವುದರಿಂದ ನಿನ್ನ ಆತ್ಮಕ್ಕೆ ಸಂಬಂಧಪಟ್ಟಂಥ ಸಂದೇಶಗಳನ್ನು ಕೇಳು. ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನವನ್ನು ಸರಿಪಡಿಸಿಕೋ. ಸತ್ಯವೇದವನ್ನು ಯಾರು ಹೆಚ್ಚು ಓದು 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 ಧ್ಯಾನಿಸು 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 ಅಂತ ನಿನಗೆ ಹೇಳ್ಕೊಡ್ತಾರೋ ಆ ರೀತಿಯಾದ ಸಂದೇಶವನ್ನು ಕೇಳು. ನಾನು ನಿನಗೆ ಪ್ರಕಟಣೆ ಕೊಡ್ತೇನೆ, ನಾನು ನಿನಗೆ ಇದನ್ನು ಹೇಳ್ತೇನೆ, ಅದು ಒಳ್ಳೆಯದು. ಆದರೆ ಒಂದೊಂದು ಸಂದೇಶವು ನಿನ್ನನ್ನು ಸತ್ಯವೇದದ ಕಡೆಗೆ ತಿರುಗಿಸಬೇಕು. ಸತ್ಯವೇದ ಓದಬೇಕೆಂಬ ದಾಹ ಉಂಟಾಗಬೇಕು. ಒಂದೊಂದು ಸಂದೇಶವು ನೀನು ಕೇಳುವಂಥ ಒಂದೊಂದು ಪ್ರಸಂಗವು ನಿನ್ನನ್ನು ಮೊಣಕಾಲೂರುವಂತೆ ಮಾಡಬೇಕು. ಆ ಪ್ರಸಂಗ ಮಾಡ್ತಾರಲ್ಲ, ಅದು ನಾನೇ ಆಗಿರಲಿ, ಯಾರೇ ಆಗಿರಲಿ, ಅವರ ಮೇಲೆ ಅವರ ಅಭಿಮಾನಿ ಆಗೋದು, ಅವರು ಎಂಥವ್ರು ಅಂಥವ್ರು ಅಂತ ಹೇಳೋದು ಅಲ್ಲ. ನೀನು ಕೇಳುವಂಥ ಒಂದೊಂದು ಸಂದೇಶ ನಿನ್ನನ್ನು ಮೊಣಕಾಲೂರುವಂತೆ ಮಾಡಬೇಕು. ನೀನು ಕೇಳುವಂಥ ಒಂದೊಂದು ಸಂದೇಶ ನಿನ್ನನ್ನು ಸತ್ಯವೇದ ಓದೋದಕ್ಕೆ ದಾರಿ ನಡೆಸಬೇಕು. ನೀನು ಕೇಳುವಂಥ ಒಂದೊಂದು ಸಂದೇಶ ನಿನ್ನನ್ನು ಪರಿಶುದ್ಧತೆಯಲ್ಲಿ ದಾರಿ ನಡೆಸಬೇಕು. ನೀನು ಕೇಳುವಂಥ ಒಂದೊಂದು ಸಂದೇಶವು ಕೂಡ ಯೇಸು ಕ್ರಿಸ್ತನ ಬಳಿಗೆ ನಿನ್ನ ನಡೆಸಬೇಕು. ಸೇವಕರ ಬಳಿಗೆ ಅಲ್ಲ, ನನ್ನ ಬಳಿಗೆ ಅಲ್ಲ, ಲೋಕದ ಕಡೆಗೆ ಅಲ್ಲ, ಹಣದ ಕಡೆಗೆ ಅಲ್ಲ. ಆಮೇನ್. ಅಲ್ಲಲ್ಲಿ ಒಂದು ವೇಳೆ ನಾನು ಹೇಳೋದು ಏನಪ್ಪ ಹಳೆ ಕಾಲ ಥರ ಇವರು ಪ್ರಸಂಗ ಮಾಡ್ತಾರೆ ಅಂತ ಹೇಳ್ಬೋದು. ಆದರೆ ಸತ್ಯವೇದದ ಮಾತು, ದೇವರ ರಾಜ್ಯವನ್ನು ಹುಡುಕೋದಾದರೆ ಎಲ್ಲವನ್ನು ದೇವರು ಕೊಡ್ತಾನೆ. ಸರಿ, ಇವತ್ತಿನ ಸಂದೇಶ ಆತ್ಮಿಕವಾದಂಥ 9 ವರಗಳಲ್ಲಿ ನಾವು ಇವತ್ತು ಕಡೇ ಭಾಗ, ಈ ಸಂದೇಶದ ವರಗಳಲ್ಲಿ ಕಡೆ ವರವನ್ನು ನಾವು ಧ್ಯಾನ ಮಾಡಲಿದ್ದೇವೆ. ಅದು ಏನಂತ ನೋಡಬೇಕಾದ್ರೆ ಜ್ಞಾನವಾಕ್ಯದ ವರ, ದ ಗಿಫ್ಟ್ ಆಫ್ ವರ್ಡ್ ಆಫ್ ವಿಸ್ಡಮ್. ಮೀನ್ ನಾನು ಇನ್ನೊಂದು ಸಾರಿ ಎಲ್ಲ ವರಗಳ ಬಗ್ಗೆ ಒಂದು ಪರಿಚಯ ನಾನು ಕೊಟ್ಟು ನಾನು ಈ ಜ್ಞಾನವಾಕ್ಯದ ವರದ ಬಗ್ಗೆ ಕೆಲವೊಂದು ಅಂಶಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲು ನಾನು ಬಯಸುತ್ತೇನೆ. ವರಗಳಲ್ಲಿ 9 ವರಗಳು. ಕಳೆದ ವಾರಗಳಲ್ಲಿ ನಾವು ಧ್ಯಾನ ಮಾಡಿದಂಥ 9 ವರಗಳು 3 ಭಾಗಗಳಾಗಿ ಅದನ್ನು ವಿಂಗಡಿಸಬಹುದು. ಅದೇನಂತ ನೋಡಬೇಕಾದ್ರೆ, ಒಂದು ಮಾತನಾಡುವುದಕ್ಕೆ ಸಂಬಂಧಪಟ್ಟಂಥ ವರಗಳು, ದಿ ಗಿಫ್ಟ್ಸ್ ಆಫ್ ಕಮ್ಯುನಿಕೇಷನ್, ಅನ್ಯ ಭಾಷೆಯ ವರ, ಅನ್ಯ ಭಾಷೆಗೆ ವ್ಯಾಖ್ಯಾನ, ಪ್ರವಾದನೆ ವರ. ಮೀನ್ 3 ವರಗಳು. ಅದು ಮಾತ್ರವಲ್ಲ, 2ನೇದು ಶಕ್ತಿಯ ವರಗಳು, ಬಲಕ್ಕೆ ಸಂಬಂಧಪಟ್ಟಂಥ ವರಗಳು, ದಿ ಗಿಫ್ಟ್ಸ್ ಆಫ್ ಪವರ್ ಆರ್ ಪವರ್ ಗಿಫ್ಟ್ಸ್. ಇದೇನಂತ ನೋಡಬೇಕಾದ್ರೆ, ನಂಬಿಕೆಯ ವರ, ಮಹತ್ವಗಳನ್ನು ಮಾಡುವಂಥ ವರ, ರೋಗಗಳನ್ನು ವಾಸಿ ಮಾಡುವಂಥ ವರ. 3ನೇ ಗುಂಪು ಏನಂತ ನೋಡಬೇಕಾದ್ರೆ ಗಿಫ್ಟ್ಸ್ ಆಫ್ ರೆವಲೇಷನ್, ಪ್ರಕಟಣೆಯ ವರಗಳು. ಏನಂತ ನೋಡಬೇಕಾದ್ರೆ ಜ್ಞಾನವಾಕ್ಯ, ವಿದ್ಯಾವಾಕ್ಯ, ಸತ್ಯಾತ್ಮಗಳನ್ನು ವಿವೇಚಿಸುವುದು. 8 ವರಗಳನ್ನು ನೋಡಿಬಿಟ್ಟಿದ್ದೀವಿ. ಇವತ್ತು ಆ ಪ್ರಕಟಣೆಯ ವರದಲ್ಲಿ 3ನೇ ವರ, ಕಡೆ ವರವನ್ನು ಧ್ಯಾನ ಮಾಡಿ ಮುಗಿಸೋಣ. ಪ್ರಕಟಣೆಯ ವರಗಳಲ್ಲಿ 3 ವರಗಳು. ಒಂದು ಏನು ನೋಡಿದ್ವಿ ನಾವು, ಸತ್ಯಾತ್ಮಗಳನ್ನು ವಿವೇಚಿಸುವುದು. ಅದು ಮಾತ್ರ ಅಲ್ಲ, 2ನೇದು ನಾವು ನೋಡಿದ್ದು ವಿದ್ಯಾವಾಕ್ಯ, ದ ವರ್ಡ್ ಆಫ್ ನಾಲೆಜ್. ಇವತ್ತು ನಾವು ನೋಡೋದು ವರ್ಡ್ ಆಫ್ ವಿಸ್ಡಮ್, ಆಮೇಲೆ ಜ್ಞಾನ ವಾಕ್ಯ. ನಾವು ಸುಲಭವಾಗಿ ಜ್ಞಾಪಕದಲ್ಲಿಟ್ಕೋಬೋದು, ಇದು ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು. ಆಮೇಲೆ ನಾನು ಆಗಲೇ ಹೇಳಿದೆ, ಒಂದು ವರ ಉಪಯೋಗ ಆಗಬೇಕಾದ್ರೆ ಅದು ಒಂದು ವರ ಮಾತ್ರ ಅದು ಪ್ರತ್ಯೇಕವಾಗಿ ಉಪಯೋಗವಾಗುವುದಿಲ್ಲ, ಅದರೊಟ್ಟಿಗೆ ಇತರ ವರಗಳು ಕೂಡ ಸೇರಿಕೊಳ್ಳುತ್ತದೆ.
ಆಮೇಲೆ ಇತರ ವರಗಳು ಕೂಡ ಸೇರಿಕೊಳ್ಳುತ್ತದೆ. ಈಗ ವಿದ್ಯಾವಾಕ್ಯ ಅಂದರೆ ವಿದ್ಯಾವಾಕ್ಯದ ವರದೊಟ್ಟಿಗೆ ಈ ಜ್ಞಾನವಾಕ್ಯವು ಸೇರಿಕೊಳ್ತದೆ, ಪ್ರವಾದನೆಯ ವರವು ಸೇರಿಕೊಳ್ತದೆ, ಇತರ ನಂಬಿಕೆಯ ವರವು ಸೇರಿಕೊಳ್ತದೆ, ಇತರ ವರಗಳು ಕೂಡ ಸೇರಿಕೊಂಡು ಒಬ್ಬ ಮನುಷ್ಯನ ಆತ್ಮಿಕ ಜೀವಿತವನ್ನು ಕಟ್ಟುವಂಥದ್ದಾಗಿ ಕಾಣಲ್ಪಡ್ತದೆ. ವರ್ಡ್ ಆಫ್ ವಿಸ್ಡಮ್, ಜ್ಞಾನವಾಕ್ಯದ ವರ. ಆಮೇಲೆ ಈಗ ನಾವು ಕಳೆದ ವಾರ ನಾವು ನೋಡಿದ್ವಿ ವಿದ್ಯಾವಾಕ್ಯದ ವರ, ದ ವರ್ಡ್ ಆಫ್ ನಾಲೆಡ್ಜ್ ಅಂದರೆ ತಿಳಿದುಕೊಳ್ಳೋದು. ಒಬ್ಬ ಮನುಷ್ಯನ ಜೀವಿತದಲ್ಲಿ ನಡೆದಂಥ ಘಟನೆಗಳನ್ನು ತಿಳಿದುಕೊಳ್ಳುವುದು, ಒಬ್ಬ ಮನುಷ್ಯನ ಜೀವನದಲ್ಲಿ ನಡೆಯುತ್ತಿರುವಂಥ ಘಟನೆಗಳು ತಿಳಿದುಕೊಳ್ಳುವುದು, ಅದು ವಿದ್ಯಾವಾಕ್ಯದ ವರ. ಅವನ ಹಿಂದಿನ ಕಾಲದಲ್ಲಿ ಏನು ನಡೆಯಿತು, ಯಾವ ಊರಲ್ಲಿ ಹುಟ್ಟಿದ, ಅವನ ಜೀವನದಲ್ಲಿ ಏನೇನು ಕಾರ್ಯಗಳು ಮಾಡಿದ, ಈಗೇನು ನಡೀತಾ ಇದೆ ಎಂಬ ಮಾಹಿತಿಗಳು ನಮಗೆ ಕೊಡುವುದು ಈ ವಿದ್ಯಾವಾಕ್ಯದ ವರ. ಆಮೇಲೆ ಈಗ ಒಬ್ಬ ಮನುಷ್ಯನ ಹೆಸರಿಟ್ಟು ಕರೆಯೋದು ವಿದ್ಯಾವಾಕ್ಯದ ವರ. ಈಗ ಎಲ್ಲವನ್ನು ನಾವು ತಿಳ್ಕೊಂಡ್ವಿ. ಒಂದು ಉದಾಹರಣೆಗೆ ನಾವು ಸಿಂಪಲಾಗಿ ಹೇಳ್ತೇನೆ. ಈಗ ಒಬ್ಬ ಮನುಷ್ಯನ ಮೇಲೆ ನಾನು ಕರಗಳನ್ನಿಟ್ಟು ಪ್ರಾರ್ಥನೆ ಮಾಡ್ತೇನೆ. ಆಗ ದೇವರು ಅನೇಕ ಕಾರ್ಯಗಳನ್ನು ಪ್ರಕಟಿಸ್ತಾನೆ. ನೀನು ಈ ಥರ ಮಾರ್ಗದಲ್ಲಿ ಬಂದೆ, ಪಾಪದ ಜೀವಿತದಲ್ಲಿ ಇದ್ದೆ, ನಾನು ನಿನ್ನನ್ನು ಈ ರೀತಿಯಾಗಿ ರಕ್ಷಿಸಿದೆ, ಈಗ ನಾನು ನಿನ್ನನ್ನು ಸೇವೆಯಲ್ಲಿ ಉಪಯೋಗ ಮಾಡ್ತೀನಿ ಅಂತ ದೇವರು ಮಾತಾಡೋಕ್ಕೆ ಸೇವೆಗೆ ಅರ್ಪಿಸಿದ್ದೀಯಾ ಎಂಬುದಾಗಿ ದೇವರು ಅವನ ಹೃದಯದಲ್ಲಿರುವಂಥ ಹಾಗೆ ಹೇಳುವಾಗ ನಂತರ ಏನು ಮಾಡಬೇಕು, ಮಾರ್ಗದರ್ಶನ ಏನು ತೀರ್ಮಾನಿಸಬೇಕು ಎಂಬುದನ್ನು ಕೊಡುವುದು ಈ ಜ್ಞಾನವಾಕ್ಯದ ವರ. ಏನಾಯಿತು, ಏನಾಗ್ತದೆ ಎಂಬುದನ್ನು ಹೇಳುವುದು ವಿದ್ಯಾವಾಕ್ಯದ ವರ, ದ ವರ್ಡ್ ಆಫ್ ನಾಲೆಡ್ಜ್. ಏನು ಮಾಡಬೇಕು, ಮುಂದೆ ನಾನು ಏನು ಮಾಡಬೇಕು, ಏನು ತೀರ್ಮಾನಿಸಬೇಕು ಎಂಬುದನ್ನು ನಮಗೆ ಹೇಳಿಕೊಡುವುದು ಈ ಜ್ಞಾನವಾಕ್ಯದ ವರ. ಸೇವೆಯಲ್ಲಿರುವಂಥ ಎಲ್ಲ ನಾಯಕರಿಗೆ, ಸಭಾಪಾಲಕರಿಗೆ ಈ ವರವು ಬಹಳ 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 ಪ್ರಾಮುಖ್ಯ. ಮನೆಯನ್ನು ನಡೆಸುವಂಥ ಪ್ರತಿ ಗಂಡಸರಿಗೂ, ಪ್ರತಿ ಕುಟುಂಬದ ನಾಯಕರಿಗೂ ಈ ವರ ಬಹಳ ಬಹಳ ಮುಖ್ಯ. ನೀವು ಆಫೀಸಲ್ಲಿ ಕೆಲಸ ಮಾಡ್ತಿರ್ಬೋದು, ನೀವೊಂದು ಶಾಲೆಯಲ್ಲಿ ಕೆಲಸ ಮಾಡ್ತಿರ್ಬೋದು, ನೀವೊಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರ್ಬೋದು. ಈ ವರ ಬರೀ ಸೇವೆಗೆ ಮಾತ್ರವಲ್ಲ, ನಮ್ಮ ದೈನಿಕ ಜೀವಿತಕ್ಕೆ ಸಂಬಂಧಪಟ್ಟಂಥ ಒಂದೊಂದು ಕಾರ್ಯದಲ್ಲಿಯೂ ಮಾರ್ಗದರ್ಶನ ನೀಡುವುದಕ್ಕಾಗಿ ಈ ವರವು ಬಹಳ ಮುಖ್ಯ. ಆಮೇಲೆ ವರ್ಡ್ ಆಫ್ ನಾಲೆಡ್ಜ್, ವಿದ್ಯಾವಾಕ್ಯದ ವರವು ಏನು ನಡೆಯಿತು, ಏನು ನಡೀತದೆ ಎಂಬುದನ್ನು ನಮಗೆ ತೋರಿಸ್ಕೊಡ್ತದೆ. ಜ್ಞಾನವಾಕ್ಯದ ವರವು ಆ ಮನುಷ್ಯನು ಅಥವಾ ನಾವು ಕೂಡ ಏನು ಮಾಡಬೇಕು, ಏನು ಮಾರ್ಗದರ್ಶನ, ಏನು ತೀರ್ಮಾನ ತೆಗಿಬೇಕು ಎಂಬುದನ್ನು ನಮಗೆ ಹೇಳಿಕೊಡ್ತದೆ. ಆಮೇಲೆ ನೋಡ್ರಿ, ಜ್ಞಾನದಲ್ಲಿ ಮನುಷ್ಯಿಕ ಜ್ಞಾನ ಇದೆ ಅಲ್ವಾ. ಒಬ್ಬ ಮನುಷ್ಯನ ಕೆಲವರು ನೋಡ್ರಿ ಓದುತ್ತಾನೇ ಇರ್ತಾರೆ. ನನಗೆ ತಿಳಿದಂಥ ಒಂದು ಫ್ರೆಂಡು ಇಂಜಿನಿಯರಿಂಗ್ ಮುಗಿಸಿದ್ರು, ಅದಾದ ನಂತರ ಟೆಕ್ ಮಾಡಿದ್ರು, ಅದಾದ ನಂತರ MBA ಮಾಡಿದ್ರು, ಅದಾದ ನಂತರ LLB ಮಾಡಿದ್ರು, ಓದ್ತಾನೇ ಇದ್ದಾರೆ. ಜ್ಞಾನ, ಒಬ್ಬ ಮನುಷ್ಯನು ಈಗ ಹೆಚ್ಚು ಓದಿದ್ದಾನೆ, ಹೆಚ್ಚು ಅನುಭವ ಇದೆ ಅಂದರೆ ಅವನಿಗೆ ಆ ಜ್ಞಾನ ಇರ್ತದೆ ಅಲ್ವಾ. ಆ ಜ್ಞಾನದಲ್ಲಿ ಅವನು ತೀರ್ಮಾನ ಮಾಡ್ತಾನೆ, ಆ ಜ್ಞಾನದಲ್ಲಿ ಇತರಿಗೆ ಮಾರ್ಗದರ್ಶನ ಕೊಡ್ತಾನೆ. ಇದು ದಟ್ಸ್ ಹ್ಯೂಮನ್ ವಿಸ್ಡಮ್. ಈ ಮನುಷ್ಯನಿಗೆ ತನ್ನ ವಿದ್ಯೆಯಿಂದ, ತಾನು ಓದಿದಂಥ ಕಾರ್ಯದಿಂದ ಹೊಂದಿಕೊಳ್ಳುವಂಥ ಜ್ಞಾನ. ಇನ್ನೊಂದು ನಮ್ಮ ಸತ್ಯವೇದದಲ್ಲಿದೆಲ್ಲ ಜ್ಞಾನೋಕ್ತಿಗಳ ಪುಸ್ತಕ, ದೈವಿಕವಾದಂಥ ಜ್ಞಾನ. ಇದನ್ನು ಓದಬೇಕಾದ್ರೆ ಇದು ನಮಗೆ ಉಪದೇಶ ಮಾಡ್ತದೆ. ಆದರೆ ನಾನಿವಾಗ ಹೇಳುವಂಥ ಈ ವರವು, 9 ವರಗಳಿರುವಂಥ ಈ ಪ್ರಕಟಣೆಯ ವರಕ್ಕೆ ಸಂಬಂಧಪಟ್ಟಂಥ ಜ್ಞಾನವಾಕ್ಯದ ವರವು ಆ ಮನುಷ್ಯನಿಗೆ ಆ ಗಳಿಗೆಯಲ್ಲಿ ಏನು ತೀರ್ಮಾನ ಮಾಡಬೇಕು ಎಂಬುದನ್ನು ಪರಲೋಕದ ದೇವರು ಪವಿತ್ರಾತ್ಮನ ಮುಖಾಂತರವಾಗಿ ನಮ್ಮನ್ನು ತುಂಬಿಸಿ ನಮಗೆ ಆ ಮಾರ್ಗದರ್ಶನ ನಮ್ಮ ಮುಖಾಂತರವಾಗಿ ಅವರಿಗೆ ಕೊಡುವಂಥ ವರವು ಈ ವರವಾಗಿದೆ. ಹಲ್ಲೆಲೂಯ. ಅರ್ಥ ಆಗ್ತಿದೆಯಾ? ವರ್ಡ್ ಆಫ್ ನಾಲೆಡ್ಜ್. ಈಗ ನಾನು ಯಾರಿಗೋ ಒಬ್ಬರಿಗೆ ನನ್ನ ಒಂದು ಅನುಭವ ಹೇಳ್ತೇನೆ ನೋಡ್ರಿ. ಒಂದು ಮನೆಗೆ ಪ್ರಾರ್ಥನೆಗಾಗಿ ನಾವು ಹೋಗಿದ್ವಿ. ದೇವರು ಹೇಳ್ದ, ನೀವು ಯಾವುದೋ ಒಂದು ಬಿಸ್ನೆಸ್ಸನ್ನು ಶುರು ಮಾಡಬೇಕಂತ ಇದ್ದೀರಾ. ಅವ್ರು ಏನು, ಯಾರು, ಏನು ಬಿಸ್ನೆಸ್ ನನಗೇನು ಗೊತ್ತಿಲ್ಲ. ನಾನು ಕರೆದಿದ್ದರು, ನಾನು ಮನೆಗೆ ಹೋಗಿದ್ದೆ. ಈಗ ಪ್ರಾರ್ಥನೆ ಮಾಡಿರಿ ಬ್ರದರ್ ಅಂತ ಹೇಳಿದ್ರು. ಅವ್ರ ಕುಟುಂಬದ ಬಗ್ಗೆ ನನಗೇನು ಗೊತ್ತಿಲ್ಲ. ನಾನು ಪ್ರಾರ್ಥನೆ ಮಾಡಬೇಕಾದ್ರೆ ಪರಿಶುದ್ಧಾತ್ಮನ ಪ್ರೇರಣೆಯಿಂದ ಈ ವರ್ಡ್ ಆಫ್ ನಾಲೆಡ್ಜ್, ವಿದ್ಯಾವಾಕ್ಯದ ವರವನ್ನುಗೊಂಡು ಅವರು ಏನು ತೀರ್ಮಾನ, ಅವರು ಏನು ಆಸೆ ಪಡ್ತಿದ್ದಾರೆ, ಏನು ಯೋಚನೆ ಮಾಡ್ತಿದ್ದಾರೆ ಎಂಬುದನ್ನು ಪ್ರಾರ್ಥನೆಯಲ್ಲೇ ನಾನು ಹೇಳಿದೆ. ಏನೋ ಒಂದು ಶುರು ಮಾಡಬೇಕಂತ ವ್ಯಾಪಾರ ತೀರ್ಮಾನ ಮಾಡಿದ್ದೀರಾ. ಇದು ಬಂದು ವಿದ್ಯಾವಾಕ್ಯದ ವರ. ಈಗ ನೆಕ್ಸ್ಟು ಜ್ಞಾನವಾಕ್ಯದ ವರ. ಅವ್ರು ಏನು ಮಾಡಬೇಕೆಂಬುದನ್ನು ತೋರಿಸೋದು ಜ್ಞಾನವಾಕ್ಯದ ವರ. ಈ ಜ್ಞಾನವಾಕ್ಯದ ವರವನ್ನು ಉಪಯೋಗಿಸಿ ಪರಿಶುದ್ಧಾತ್ಮನ ಹೇಳ್ದ,
ಅದನ್ನು ಸ್ಟಾರ್ಟ್ ಮಾಡಬೇಡ್ರಿ, ನಿಲ್ಲಿಸ್ಬೇಡ್ರಿ. ಎಷ್ಟೇ ನೀವು ಮುಂದುವರೆದ್ರೂ ಅದು ನಿಮಗೆ ಆಶೀರ್ವಾದವಾಗಿರೋದಿಲ್ಲ. ಅರ್ಥ ಆಯ್ತಾ? ಅವ್ರಿಗೆ ಯಾರು ಗೊತ್ತಿಲ್ಲ, ಅವ್ರು ಏನು ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ಕರ್ತನು ಹೇಳ್ದ, ಈಗ ನೀವು ಏನೋ ಒಂದು ಬಿಸ್ನೆಸ್ ಮಾಡಬೇಕಂತ ಯೋಚನೆ ಮಾಡ್ತಿದ್ದೀರಾ, ಅದು ವಿದ್ಯಾವಾಕ್ಯದ ವರ. ಅದನ್ನು ಮಾಡಬೇಡಿ ಅಂತ ಹೇಳೋದು ಜ್ಞಾನವಾಕ್ಯದ ವರ. ಆಮೇಲೆ ಆದರೆ ಆ ಕುಟುಂಬದವ್ರು ಏನು ಮಾಡಿದ್ರು ಗೊತ್ತಾ? ಅದನ್ನು ಮಾಡಿದ್ರು. 2 ತಿಂಗಳಲ್ಲಿ ಆ ಬಿಸ್ನೆಸ್ಸನ್ನು ಕ್ಲೋಸ್ ಮಾಡಿ ಅವರೆಲ್ಲ ನಷ್ಟವನ್ನು ಅನುಭವಿಸಿದರು. ಪ್ರಿಯರಾದವರೇ, ನಮ್ಮ ಸೇವೆಯಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಭೆಗಳಲ್ಲಿ ನಾಯಕತ್ವದಲ್ಲಿ ನಾವಿದ್ದೀವ. ಬರೀ ನಾಯಕತ್ವದಲ್ಲಿ ಮಾತ್ರ ಅಲ್ಲ, ಸಭೆಯಲ್ಲಿರುವಂಥ ಪ್ರತಿಯೊಬ್ಬರಿಗೂ ದೇವರು ಈ ವರಗಳನ್ನು ಕೊಟ್ಟು ನಮ್ಮನ್ನು ಬಲವಾಗಿ ಉಪಯೋಗಿಸುವಂಥ ದೇವರಾಗಿದ್ದಾರೆ. ಆಮೇನ್, ಹಲ್ಲೆಲೂಯಾ. ಗಟ್ಟಿಯಾಗೋದು ಆಮೇನ್ ಹೇಳ್ತೀರಾ? ಹಲ್ಲೆಲೂಯಾ. ಕೆಲವೊಂದು ಸಾರಿ ನೋಡಬೇಕಾದ್ರೆ, ಕೆಲವರಿಗೆ ಪ್ರಾರ್ಥನೆ ಮಾಡಬೇಕಾದ್ರೆ ದೇವರು ಹೇಳ್ತಾನೆ, ನಿನ್ನನ್ನು ಪೂರ್ಣಾವರ್ತಿ ಸೇವೆಗಾಗಿ ನಾನು ಕರೆದಿದ್ದೇನೆ. ದೇವರ ಕೃಪೆಯಿಂದ ಕೆಲವರು ಕೆಲಸ ರಿಸೈನ್ ಮಾಡುವಂತೆ ದೇವರು ನನ್ನನ್ನು ಉಪಯೋಗ ಮಾಡಿದ್ದಾನೆ ಅಲ್ವಾ. ಕೆಲವರು ಪೂರ್ಣಾವರ್ತಿ ಸೇವೆಗೂ ಬರುವಂತೆ, ಅವರು ಯಾವ ಜಾಗದಲ್ಲಿ ಸೇವೆ ಮಾಡೋಕ್ಕೆ ಎಲ್ಲವನ್ನು ಸ್ಪಷ್ಟವಾಗಿ ದೇವರು ತಿಳಿಪಡಿಸ್ತಾನೆ. ಆಗ ನಾನು ಒಂದು ದಿನ ಒಬ್ಬ ಸಹೋದರಿಗಾಗಿ ಪ್ರಾರ್ಥನೆ ಮಾಡಬೇಕಾದ್ರೆ ಆ ಮನುಷ್ಯನಲ್ಲಿ ಸೇವೆ ಮಾಡಬೇಕಂತ ಆಸೆ ಇತ್ತು. ಆಗ ಅವನಿಗೆ ಒಂದು ಗಲಿಬಿಲಿ, ನಾನು ಕೆಲಸ ಮಾಡಿಕೊಂಡೇ ಸೇವೆ ಮಾಡಬೇಕಾ, ಪೂರ್ಣಾವರ್ತಿ ಸೇವೆ ಮಾಡಬೇಕಾ? ಈಗ ನಾನು ಆ ಸಹೋದರ ಮೇಲೆ ಕೈ ಇಟ್ಟು ಅವ್ರು ನನಗೇನು ಹೇಳಲ್ಲ. ನಂದು ಒಂದು ಕೆಟ್ಟ ಅಭ್ಯಾಸನೋ ಒಳ್ಳೆ ಅಭ್ಯಾಸನೋ ಗೊತ್ತಿಲ್ಲ. ಯಾರಾದರೂ ಬಂದರೆ ದಯವಿಟ್ಟು ಏನು ಮಾತಾಡಬೇಡ್ರಿ, ದಯವಿಟ್ಟು ಏನು ನಿಮ್ಮ ಪ್ರೇಯರ್ ರಿಕ್ವೆಸ್ಟು ಹೇಳಬೇಡ್ರಿ. ನಾನು ನಿಮ್ಮ ತಲೆ ಮೇಲೆ ಕೈ ಇಡ್ತೇನೆ, ದೇವರು ನನಗೆ ತಿಳಿಯಪಡಿಸ್ತಾನೆ, ಅದನ್ನು ನಾನು ನಿಮಗೆ ನೇರವಾಗಿ ಹೇಳ್ತೇನೆ. ಅದು ಯಾರಾದರೂ ಬಂದು ಮಾತಾಡೋಕ್ಕೆ ಬಂದರೂ ನನ್ನ ಹತ್ರ ಪ್ರೇಯರ್ಗೆ ದಯವಿಟ್ಟು ಮಾತಾಡಬೇಡ್ರಿ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಆಗ ನಾವು ಫ್ರೀಯಾಗಿ ಪರಿಶುದ್ಧಾತ್ಮನ ಹೇಳೋದನ್ನು ನಾವಿಟ್ಟು ಪ್ರಾರ್ಥನೆ ಮಾಡುವಾಗ ಅದು ಬೇರೆ ಥರ ಅನುಭವ ಇರುತ್ತದೆ. ಈಗ ಸಹೋದರನ ತಲೆ ಮೇಲೆ ಕೈ ಇಟ್ಟಿದ ತಕ್ಷಣ, ನನ್ನ ಮಗನೇ, ಸೇವೆ ಮಾಡಬೇಕಂತ ನೀನು ಆಸೆ ಪಡ್ತಿದ್ದೀಯಾ, ನೀನು ಆರಿಸಲ್ಪಟ್ಟಂಥ ಪಾತ್ರೆ. ಆದರೆ ಕೆಲವು ವರ್ಷಗಳು ಕಾದಿರು, ಪೂರ್ಣಾವರ್ತಿ ಸೇವೆಗೆ ಬರಲು ಕೆಲವು ವರ್ಷಗಳು ನೀನು ಕಾದಿರು. ಕಾದಿದ್ದ ನಂತರ ಕಾದಿರುವಂಥ ಸಮಯದಲ್ಲಿ ನಾನು ನಿನ್ನನ್ನು ರೂಪಿಸುವೆ, ನಾನು ನಿನ್ನ ಸಿದ್ಧತೆ ಮಾಡುವೆ. ದಿನಗಳು ಒಂದು ಬರುತ್ತದೆ, ನಿನ್ನನ್ನು ಪೂರ್ಣಾವರ್ತಿಯಾಗಿ ನಾನು ಸೇವೆಯಲ್ಲಿ ಉಪಯೋಗಿಸ್ತೇನೆ. ಆ ದಿನದ ತನಕ ನೀನು ಕೆಲಸ ಮಾಡಿಕೊಂಡೆ ನೀನು ಸೇವೆ ಮಾಡು. ಆಮೇಲೆ ನೋಡ್ರಿ, ವಿದ್ಯಾವಾಕ್ಯದ ವರದಿಂದ ಅವನಲ್ಲಿ ಸೇವೆ ಮಾಡುವಂಥ ಆಸೆಯನ್ನು ದೇವರು ತೋರಿಸ್ಕೊಟ್ಟ. ಜ್ಞಾನವಾಕ್ಯದ ವರದಿಂದ ಅವನು ಇನ್ನೂ ಕಾದಿರಬೇಕೆಂಬ ಮಾರ್ಗದರ್ಶನವನ್ನು ದೇವರು ಅನುಗ್ರಹಿಸಿದ. ಹಲ್ಲೆಲೂಯಾ, ಆಮೇನ್, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ ಹೇಳ್ತೀರಾ? ದೇವರ ನಾಮಕ್ಕೆ ಆಸೆ ಪಡ್ರಿ, ವರಗಳೆಲ್ಲ ಬೇಕಂತ ಆಸೆ ಪಡ್ರಿ. ನನ್ನ ಅನುಭವ ಎಷ್ಟೋ ವರ್ಷಗಳು ಆಸೆ ಪಟ್ಟಂಥ ಕಾರ್ಯಗಳನ್ನು ದೇವರ ಬಳಿಯೆಲ್ಲ ಪ್ರಾರ್ಥನೆ ಮಾಡಿ ಹೊಂದಿಕೊಳ್ಳಲು ದೇವರ ಕೃಪೆನ ಅನುಗ್ರಹಿಸಿದ್ದಾನೆ. ಆದರೆ ಒಂದು ಮಾತು ನಾನು ಹೇಳಲು ಬಯಸ್ತೇನೆ, ದಯವಿಟ್ಟು ಈ ವರಗಳನ್ನು ನಿಮ್ಮ ಮಹಿಮೆಗಾಗಿ ಉಪಯೋಗ ಮಾಡಬೇಡ್ರಿ. ನಾನು ನಿನ್ನ ಫೋನ್ ನಂಬರ್ ಹೇಳ್ತೀನಿ, ನಾನು ನಿನ್ನ ಮನೆ ಅಡ್ರೆಸ್, ದೇವರ ವಿದ್ಯಾವಾಕ್ಯ ವರ ಇದ್ದರೆ ಎಲ್ಲವನ್ನು ದೇವರು ಹೇಳ್ತಾನೆ. ಆ ವರ ಹೆಚ್ಚಾಗ್ತಾ ಆಗ್ತಾ ಆಗ್ತಾ ಎಲ್ಲವೂ ಗೊತ್ತಾಗ್ತದೆ ನಿಮಗೆ. ಆದರೆ ಒಂದು ದಿನವೂ ನಿಮ್ಮ ನಾಮ ಮಹಿಮೆಗಾಗಿ ಇದನ್ನು ಉಪಯೋಗ ಮಾಡಬೇಡ್ರಿ. ನನಗಿದು ಗೊತ್ತು, ಬಾ ನಾನಿಗೆ ತೋರಿಸ್ತೀನಿ ಅಂತ ದಯವಿಟ್ಟು ಒಂದಿನವೂ ಹೇಳಬೇಡ್ರಿ. ದೇವರ ಅನುಮತಿಯಿಂದ, ದೇವರ ಪ್ರೇರಣೆಯಿಂದ ಎಲ್ಲವನ್ನು ತೋರಿಸಿಕೊಟ್ರು. ಏನು ಹೇಳಬೇಕು ಅದನ್ನು ಮಾತ್ರ ನೀವು ಹೇಳಿ, ಯಾವ ಮಾರ್ಗದರ್ಶನ ನೀಡಬೇಕು ಅದನ್ನು ಮಾತ್ರ ನೀವು ನೀಡ್ರಿ. ಆಮೇಲೆ ಹಲ್ಲೆಲೂಯಾ. ಕೆಲವೊಂದು ಸಾರಿ ಕೆಲವೊಂದು ಕಾರ್ಯಗಳನ್ನು ದೇವರು ತೋರಿಸ್ಕೊಡ್ಬೇಕಾದ್ರೆ ನನಗೆ ಆಶ್ಚರ್ಯವಾಗಿರ್ತದೆ. ಒಂದು ಸಹೋದರಿ ಈ ಥರ ಬಂದರು, ನನಗೆ ಮಕ್ಕಳಿಲ್ಲ ಬ್ರದರ್, ಪ್ರೇಯರ್ ಮಾಡಿರಿ. ಪ್ರಾರ್ಥನೆ ಮಾಡಬೇಕಾದ್ರೆ ಈ ವಿದ್ಯಾವಾಕ್ಯದ ವರದಿಂದ ದೇವರು ಹೇಳ್ದ, ಮಗಳೇ, ನೀನು ಹೆಚ್ಚಾಗಿ ಸಿನಿಮಾ ನೋಡ್ತಿದ್ದೀಯಾ, ನೀನು ಸಿನಿಮಾ ನೋಡೋದನ್ನು ಬಿಟ್ಟು ಇಷ್ಟೊಂದು ದಿನಗಳು ನನ್ನ ಸನ್ನಿಧಿಯಲ್ಲಿ ನೀನು ಕಾದಿರು, ನಾನು ನಿನಗೊಂದು ಮಗುವಿನ ಆಶೀರ್ವಾದವನ್ನು ಕೊಡ್ತೇನೆ. ನಾನು ಪ್ರಾರ್ಥನೆ ನಿಲ್ಲಿಸ್ಬಿಟ್ಟ ಸಹೋದರಿ ಹತ್ರ ಹೇಳಿದೆ, ಸಿಸ್ಟರ್, ನೀವು ಭಾನುವಾರ ಚರ್ಚೆ ಮುಗಿಸ್ಕೊಂಡು ಮಾಲ್ಗೆ ಹೋಗಿ ಸಿನಿಮಾ ನೋಡ್ತಿದ್ದೀರಾ? ಆ ಸಿಸ್ಟರ್ ನಿಜವಾಗ್ಲೂ ನಗಿದ್ರು. ಅವ್ರಿಗೆ ಇವ್ರಿಗೇಗಪ್ಪ ಗೊತ್ತಾಯಿತು ಅಂತ. ಕೆಲವೊಂದು ಜನ ನನ್ನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕೆ ಹೆದರ್ತಾರೆ, ಇವನೇನೋ ಎಲ್ಲ ಹೇಳ್ಬಿಡ್ತಾನೋ ಅಲ್ವಾ. ಆ ಸಿಸ್ಟರ್ಗೆ ವಿದ್ಯಾವಾಕ್ಯದ ವರದಿಂದ ಅವ್ರು ಮಾಡುವಂಥ ಕಾರ್ಯಗಳನ್ನು ದೇವರು ತೋರಿಸ್ಕೊಟ್ರು. ಜ್ಞಾನವಾಕ್ಯದ ವರದಿಂದ ನಾನು ಅವ್ರಿಗೆ ಆಲೋಚನೆ ಕೊಟ್ಟೆ, ಅದನ್ನು ನಿಲ್ಲಿಸಿರಿ. ಅದು ಮಾತ್ರವಲ್ಲ,
ಪ್ರತಿದಿನ ಈ ಗಳಿಗೆಯಲ್ಲಿ ಮುಂಜಾನೆ ಎದ್ದು ನೀವು ಗಂಡ ಎದ್ದು ಪ್ರಾರ್ಥನೆ ಮಾಡಿರಿ, ಒಂದೇ ಮನಸ್ಸಿಂದ ಪ್ರಾರ್ಥನೆ ಮಾಡಿರಿ. ದೇವರು ನಿಮಗೆ ನಿಶ್ಚಯವಾಗಿ ಮಗುವಿನ ಆಶೀರ್ವಾದವನ್ನು ಕೊಡ್ತಾನೆ. ಆಮೇಲೆ ಹಲ್ಲೆಲೂಯ. ಈ ವಿದ್ಯಾವಾಕ್ಯದ ವರವು, ಜ್ಞಾನವಾಕ್ಯದ ವರವು ಒಟ್ಟಾರೆ ಇದು ಕ್ರಿಯೆ ಮಾಡುತ್ತದೆ. ಹಲ್ಲೆಲೂಯ. ಅನೇಕ ಸಾಕ್ಷಿಗಳು ಸಹೋದರ ಸಹೋದರಿ, ಅನೇಕ ಸಾಕ್ಷಿಗಳು, ನೂರಾರು ಸಾಕ್ಷಿಗಳು, ಸಾವಿರಾರು ಸಾಕ್ಷಿಗಳಂತ ಹೇಳ್ಬೋದು. ಕೆಲವೊಂದು ಜನ ತೀರ್ಮಾನ ಮಾಡೋದಕ್ಕಾಗಿ ಪ್ರಾರ್ಥನೆಗಾಗಿ ಕರೀತಾರೆ, ಪ್ರಾರ್ಥನೆ ಮಾಡಿಸ್ಕೋಬೇಕಂತ. ಆಗ ಈ ವಿದ್ಯಾವಾಕ್ಯದ ವರವು ಅವರಿಗೆ ಮಾರ್ಗದರ್ಶನವನ್ನು, ಅವರಿಗೆ ತೀರ್ಮಾನವನ್ನು ಕೊಡುವಂಥದ್ದಾಗಿ ಕಾಣಲ್ಪಡುತ್ತದೆ. ಅದು ತುಂಬ ಅದ್ಭುತವಾಗಿರ್ತದೆ, ತುಂಬ ಅತಿಶಯವಾಗಿರ್ತದೆ, ಆಶ್ಚರ್ಯವಾಗಿರ್ತದೆ. ಹಲ್ಲೆಲೂಯ. ನೋಡ್ರಿ, ಅಪೊಸ್ತಲರ ಕೃತ್ಯಗಳು 27ನೇ ಅಧ್ಯಾಯದಲ್ಲಿ ಪೌಲನು ಈ ವರವನ್ನು ಉಪಯೋಗಿಸ್ತಾನೆ. ಆಗ ಆ ದೋಣಿಯಲ್ಲಿ, ಹಡಗಿನಲ್ಲಿ ಹೋಗುವಂಥ ಎಲ್ಲ ಜನರಿಗೆ ಹೇಳ್ತಾನೆ, ದಯವಿಟ್ಟು ಹೋಗೋದು ಬೇಡ, ಯಾಕಂದರೆ ಇಲ್ಲಿ ಹೋದರೆ ನಮಗೆ ನಾಶನ ಉಂಟಾಗ್ತದೆ. ಆದರೆ ವಾತಾವರಣ ಎಲ್ಲ ಸರಿ ಇದೆ. ಆದರೆ ಎಲ್ಲರೂ ಹೋದರು, ಎಲ್ಲ ಬಿರುಗಾಳಿ ಬೀಸಿ ಎಲ್ಲ ನಷ್ಟ ಆಗಿ ಮಲಿತೆ ಎಂಬ ದ್ವೀಪಕ್ಕೆ ಹೋಗಿ ತಪ್ಪಿಸ್ಕೊಂಡ್ರು. ಅದೇ ಥರ ದೇವರು ಮಾರ್ಗದರ್ಶನ ಕೊಡ್ತಾನೆ. ಆ ಮಾರ್ಗದರ್ಶನ ನಮ್ಮ ಜ್ಞಾನದಿಂದ ಬರೋದಲ್ಲ. ಆ ಗಳಿಗೆಯಲ್ಲಿ ಪವಿತ್ರಾತ್ಮನ ಅಭಿಷೇಕದಿಂದ ನಮಗೆ ಜ್ಞಾನ ಸಿಗುತ್ತದೆ. ಜ್ಞಾನದಿಂದ ನಾವು ಕ್ರಿಯೆ ಮಾಡುವಾಗ ಅದು ನಮಗೆ ಆಶೀರ್ವಾದವು, ಮಾರ್ಗದರ್ಶನವು, ಇತರರಿಗೆ ಅದು ಉನ್ನತವಾದಂಥ ದೇವರ ದಾರಿಯಲ್ಲಿ ನಡೆಯುವುದಕ್ಕೆ ಕೃಪೆಯನ್ನು ಅನುಗ್ರಹಿಸುವಂಥದ್ದಾಗಿ ಕಾಣಲ್ಪಡುತ್ತದೆ. ದ ವರ್ಡ್ ಆಫ್ ವಿಸ್ಡಮ್. ಈ ವಿದ್ಯಾವಾಕ್ಯದವರ, ಜ್ಞಾನವಾಕ್ಯದವರ ಎಲ್ಲವೂ ಕೂಡ ಸತ್ಯವೇದಕ್ಕೆ ಅನುಸಾರವಾಗಿ ನಾವು ಈ ವರಗಳನ್ನು ಉಪಯೋಗ ಮಾಡುವಾಗ ಅದು ನಮಗೆ ಬಹಳ ಪ್ರಯೋಜನಕರವಾಗಿರುತ್ತದೆ. ಒಂದು ಆಮೇಲೆ ಹೇಳ್ತೀರಾ ಗಟ್ಟಿಯಾಗಿ? ಅಂತ್ಯಕಾಲದಲ್ಲಿ ದೇವರು ನಮ್ಮನ್ನು ಉಪಯೋಗಿಸುತ್ತಾನೆ. ಆಮೇಲೆ ಕಳೆದ ವಾರ ನಾನು ತಮಿಳುನಾಡಿನಲ್ಲಿ ತೆನ್ಕಾಸಿ ಎಂಬ ಜಾಗದಲ್ಲಿ ಜಬಮಲೈ ಎಂಬುದಾಗಿ ಒಂದು ಸ್ಥಳಕ್ಕೆ ಸೇವೆಗಾಗಿ ನಾನು ಹೋಗಿದ್ದೆ. ಪೂರ್ಣ ರಾತ್ರಿ ಪ್ರಾರ್ಥನೆ 9:30ಯಿಂದ 4 ಗಂಟೆ ತನಕ, 2 ಸಂದೇಶ, 11:30ಯಿಂದ 1:15 ಗಂಟೆ, ನಂತರ 3ರಿಂದ 4 ಗಂಟೆ. 4 ಗಂಟೆಗೆ ನಾನು ಸಂದೇಶ ಎಲ್ಲ ಮುಗಿಸಿ ಅನೇಕ ಜನರು ಪ್ರಾರ್ಥನೆಗಾಗಿ ಬಂದರು. 5:30 ಆಯಿತು. 5:30ಗೆ ಒಬ್ಬ ಸಹೋದರನು ಬಂದ. ನನ್ನ ಕಳೆದ ವಾರದ ಅನುಭವ ನಾನು ಹೇಳ್ತೇನೆ. ನನಗೆ ದೇವ್ರು ಕೊಟ್ಟಿರುವಂಥ ಒಂದು ಕೃಪೆ, ಕೆಲವರೊಟ್ಟಿಗೆ ದೇವ್ರು ಮಾತಾಡಿದ್ರೆ ಅರ್ಧ ಗಂಟೆ ಕ್ಯೂನಲ್ಲಿ ಅನೇಕ ಜನರು ನಿಂತಿರ್ತಾರೆ. ಆದರೆ ಈ ಮನುಷ್ಯನಿಗೆ ಅಥವಾ ಈ ಸಿಸ್ಟರ್ಗೆ ಅರ್ಧ ಗಂಟೆ ಕೂಡ ಪ್ರೇಯರ್ ಮಾಡಿಬಿಡ್ತೀನಿ. ನನಗೆ ಗೊತ್ತಿಲ್ಲ, ಅದು ಪವಿತ್ರಾತ್ಮನ ಪ್ರೇರಣೆ. ಈ ಸಹೋದರನು ಕಡೆಯದಾಗಿ ಬಂದರು, ತಲೆ ಮೇಲೆ ಕೈ ಇಟ್ಟೆ. ದೇವರ ಆತ್ಮನ ಅಂದ, ನಿನ್ನ ಕೋಪದ ನಿಮಿತ್ತವಾಗಿ ನಿನ್ನ ಕೆಲಸದಲ್ಲಿ ಆಶೀರ್ವಾದವನ್ನು ಕಳ್ಕೊಂಡೆ, ನಿನ್ನ ಸೇವೆಯಲ್ಲಿ ಮಹಿಮೆಯನ್ನು ಕಳ್ಕೊಂಡೆ, ನಿನ್ನ ಕುಟುಂಬದಲ್ಲಿ ಬಾಂಧವ್ಯಗಳನ್ನು ಕಳ್ಕೊಂಡೆ. ಯಾರೂ ಗೊತ್ತಿಲ್ಲ. ಆದರೆ ಈ ವಿದ್ಯಾವಾಕ್ಯದ ವರ ಬರಬೇಕಾದ್ರೆ ಅವರ ಜೀವನ ಪೂರ್ತಿ ದೇವರು ತೋರಿಸ್ಬಿಡ್ತಾರೆ. ಅದೇ ನಾನು ಹೇಳಿದೆ, ಆದರೆ ನಿನ್ನ ನಾಮ ಮಹಿಮೆಗಾಗಿ ಎಂದಿಗೂ ಉಪಯೋಗ ಮಾಡಬೇಡ, ಆತ್ಮ ಕಟ್ಟಲ್ಪಡಬೇಕು. ನಾನು ಇದನ್ನು ಹೇಳಬೇಕಾದ್ರೆ ಸಹೋದರನು ಓ ಅಂತ ಅಳಕ್ಕೆ ಶುರು ಮಾಡಿದ್ರು. ಸಹೋದರ, ನಿನಗೆ ತುಂಬ ಕೋಪ ಬರುತ್ತೆ, ನೀನು ಇದರ ನಿಮಿತ್ತವಾಗಿ ಟಕ್ಕಂತ ಮಾತಾಡ್ತೀಯ, ಆದರೆ ನಿನ್ನ ಹೃದಯದಲ್ಲಿ ಏನಿಲ್ಲ, ನೀನು ತುಂಬ ಒಳ್ಳೆಯವನು, ನೀನು ಯಾರು ಕಾಸು ಕೇಳಿದ್ರು ನಿನ್ನ ಪಾಕೆಟಲ್ಲಿ ಇರೋದ್ರ ಎಲ್ಲವನ್ನೂ ಎತ್ಕೊಡ್ತೀಯ, ನೀನು ಒಳ್ಳೆ ಮನುಷ್ಯ. ಆದರೆ ಈ ಒಂದು ಕೋಪ ನಿನ್ನ ಕುಟುಂಬವನ್ನು, ನಿನ್ನ ಸೇವೆಯನ್ನು, ನಿನ್ನ 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 ವ್ಯಾಪಾರವನ್ನು, ಕೆಲಸವನ್ನು ಹಾಳು ಮಾಡಿದೆ. ನಿನಗೂ ದೇವರಿಗೆ ಈಗ ಬಾಂಧವ್ಯ ಇಲ್ಲ. ಹೇಳಿದ ತಕ್ಷಣ ಓ ಅಂತ ಆಳಕ್ಕೆ ಶುರು ಮಾಡಿದ್ರು. ಈಗ ಇದು ವಿದ್ಯಾವಾಕ್ಯ, ಜ್ಞಾನವಾಕ್ಯದ ವರ. ಈ ದಿನ ನಿನ್ನನ್ನು ಒಪ್ಪಿಸಿಕೊಡು, ಈ ದಿನ ನಿನ್ನನ್ನು ಸಮರ್ಪಿಸು, ಈ ದಿನ ಈ ಕಾರ್ಯಗಳನ್ನು ಮಾಡು, ಈ ದಿನ ನೀನು ದೇವರ ಬಳಿಯಲ್ಲಿ ಒಪ್ಪಿಸಿಕೊಡುವುದಾದರೆ ಈ ಕಾರ್ಯಗಳನ್ನು ದೇವರನಿಗೆ ಮಾಡ್ತಾನೆ. ಆಮೇಲೆ ಹಲ್ಲೆಲೂಯ. ಅವತ್ತು ಅವರ ಮೇಲೆ ಕೈ ಇಟ್ಟಿದ ತಕ್ಷಣ ಒಂದು ಬೆಂಕಿ ಇಳಿದು ಬಂತು, ಒಂದು ಅಗ್ನಿ ಇಳಿದು ಬಂತು. 6 ಅಡಿ 7 ಅಡಿ ದೂರದಲ್ಲಿ ಹೋಗಿ ಬಿದ್ದರು. ಅಭಿಷೇಕ, ಬಲ. ಆಮೇಲೆ ನೋಡ್ರಿ, ವಿದ್ಯಾವಾಕ್ಯದ ವರದಿಂದ ಆ ಮನುಷ್ಯನು ಏನೆಲ್ಲ ಮಾಡಿದ್ರು, ಪರಿಸ್ಥಿತಿ ಅಂತ ದೇವ್ರು ಹೇಳಿಕೊಟ್ರು. ಜ್ಞಾನವಾಕ್ಯದ ವರದಿಂದ ಅವ್ರು ಏನು ತೀರ್ಮಾನ ಮಾಡಬೇಕೆಂಬುದಾಗಿ ಹೇಳಿಕೊಟ್ರು. ತನ್ನ ಅದ್ಭುತ ಮಾಡುವ ಶಕ್ತಿಯಿಂದ ಕಡೇ ಕಾಲದ ವಾಗ್ದಾನ ಬೆಂಕಿ ಇಳಿದು ಬಂತು. ಕಣ್ಣೀರಿನಿಂದ 5:45ಗೆ ಸಹೋದರನು ಮನೆಗೆ ಹಿಂದಿರುಗಿ ಹೋದರು. ಹಲ್ಲೆಲೂಯ. ಇನ್ನೊಂದು ಸಹೋದರಿಗೆ ಪ್ರಾರ್ಥನೆ ಮಾಡಿದೆ. ಆ ಸಹೋದರಿಗೆ ಪ್ರಾರ್ಥನೆ ಮಾಡುವಾಗ ದೇವರಂದ, ನೀನು ಯಾರೋ ಒಬ್ಬರನ್ನು ಕ್ಷಮಿಸದೆ ಇನ್ನೂ ಅವ್ರ ಹತ್ರ ಮಾತಾಡದೇ ಇದ್ದೀಯಾ?
ಆಮೇಲೆ ನನಗೆ ಹೇಗೆ ಗೊತ್ತದು? ಪ್ರಿಯ ಸಹೋದರ ಸಹೋದರಿಯೇ, ನನ್ನ ದೇವರ ಪ್ರಸನ್ನತೆಯಲ್ಲಿ ಈ ವರಗಳನ್ನು ಉಪಯೋಗ ಮಾಡಬೇಕಾದ್ರೆ ಸುಮ್ಮನೆ ಅಂದಾಜು ಕಲ್ಪನೆ ಮಾಡಿ ಊಹೆ ಮಾಡಿದ್ರೆ ಇದೆಲ್ಲ ಕ್ರಿಯೆ ಆಗಲ್ಲ, ಅದೆಲ್ಲ ಗಾಡಿ ಓಡಲ್ಲ. ಆಮೇಲೆ ಕರ್ತನ ಪ್ರೇರಣೆ, ಕರ್ತನ ಆತ್ಮನ ಅಭಿಷೇಕ, ಕರ್ತನ ಮಾರ್ಗದರ್ಶನ ಸ್ಪಷ್ಟವಾಗಿರಬೇಕು. ಸುಮ್ಮನೆ ನೀನು ಕೋಪಗೊಳ್ತೀಯಾ, ಸುಮ್ಮನೆ ಹೊಟ್ಟೆ ಕಿಚ್ಕೊಳ್ತೀಯ ಅಂದರೆ ಹೊಡೆದ್ಬಿಟ್ಟು ಕಳಿಸ್ಬಿಡ್ತಾರೆ ಅಲ್ವಾ? ಈ ಸಹೋದರಿಗೆ ಪ್ರಾರ್ಥನೆ ಮಾಡಬೇಕಾದ್ರೆ ದೇವರಂದ, ಯಾರೋ ಒಬ್ಬರ ಮೇಲೆ ದ್ವೇಷ ಇದೆ, ಮಾತಾಡದೇ ಇದ್ದೀಯಾ, ಅದರ ನಿಮಿತ್ತವಾಗಿ ಈ ಆಶೀರ್ವಾದಗಳು ನಿನಗೆ ತಡೆಯಾಗಿದೆ. ಇದು ವಿದ್ಯಾವಾಕ್ಯದವರ. ಜ್ಞಾನವಾಕ್ಯದವರ ದೇವರಾತ್ಮನ ಹೇಳ್ತಿದ್ದಾನೆ, ಇವತ್ತೋ ನಾಳೆನೋ ಅವರಿಗೆ ಫೋನ್ ಮಾಡಿ ಅವರ ಮನೆಗೆ ಹೋಗಿ ನೀನು ಸಮಾಧಾನವಾಗು, ದೇವರು ತಡೆ ಮಾಡಿಟ್ಟಿರುವಂಥ ಆಶೀರ್ವಾದವನ್ನು ನಿನಗೆ ಅನುಗ್ರಹಿಸ್ತಾನೆ. ಅರ್ಥ ಆಗ್ತಿದೆಯಾ ಡಿಫ್ರೆನ್ಸು? ಏನು ನಡೀತಿದೆ ದೇವರು ಹೇಳ್ತಿದ್ದಾನೆ, ಅವ್ರು ಏನು ಮಾಡಬೇಕು, ದೇವ್ರ ಮಾರ್ಗದರ್ಶನ, ಅದು ಜ್ಞಾನವಾಕ್ಯದವರ ಏನು ಮಾರ್ಗದರ್ಶನ ಮಾಡಬೇಕು ಎಂಬುದಾಗಿ ಹೇಳ್ತಿದ್ದಾನೆ. ಆಮೇಲೆ ಅವರು ಅದನ್ನು ಮಾಡಿದ್ರೆ ಏನೆಲ್ಲ ಮುಂದಿನ ದಿನಮಾನದಲ್ಲಿ ನಡೀತಿದೆ ಎಂಬುದಾಗಿ ಪ್ರವಾದನೆಯ ವರವನ್ನುಗೊಂಡು ದೇವರು ಮಾತಾಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ, ಆಮೆನ್, ಆಮೆನ್. ಈ ವರವನ್ನು ಅನೇಕ ಜನರ ಬಳಿಗೆ ಕರೆತರಲು ದೇವರು ಬಲವಾಗಿ ಉಪಯೋಗಿಸ್ತಾನೆ. ಎಷ್ಟು ಜನ ಆಸೆ ಪಡ್ತೀರ? ಹಲ್ಲೆಲೂಯ, ಹಲ್ಲೆಲೂಯ. 9 ವರಗಳನ್ನು ಆಸೆ ಪಡ್ರಿ. ಇವತ್ತು ಇದು ಕಡೆ ಭಾಗ. ಮುಂದಿನ ವಾರ 5 ವಿಧವಾದಂಥ ಸೇವೆಗಳು, ಅಪೊಸ್ತಲರು, ಪ್ರವಾದಿಗಳು, ಸವಾರ್ಥಿಕರು, ಪಾಸ್ಟರ್ಗಳು, ಸಭಾಪಾಲಕರು, ಶಿಕ್ಷಕರು ಅಥವಾ ಉಪದೇಶಿಗಳು. ಇದನ್ನು ಸಂಕ್ಷಿಪ್ತವಾಗಿ ನೋಡಿ ಈ ವರ್ಷದಲ್ಲಿ ನಾವು ಇದು ಮುಗಿಸೋಣ. ಮುಂದಿನ ವರ್ಷದಲ್ಲಿ ದೇವರಾತ್ಮನಿಗೆ ಹೇಳಿದ್ದಾನೆ 7 ಸಭೆಗಳ ಬಗ್ಗೆ ನಾವು ಧ್ಯಾನ ಮಾಡಲಿದ್ದೇವೆ ಪ್ರಕಟಣೆಯ ಪುಸ್ತಕದಲ್ಲಿ. ಕಳೆದ ವಾರ ದೇವರನ್ನು ಸಂಧಿಸಿದ ಈ ಅಂತ್ಯಕಾಲದಲ್ಲಿ ಪ್ರಾಮುಖ್ಯವಾದದ್ದು ಮನತಿರುಗುವಿಕೆಯ ಸಂದೇಶ. ಸಭೆಗಳಿಗೆ ಬೇಕಾಗಿರುವುದು ಮನತಿರುಗುವಿಕೆಯ ಸಂದೇಶ, ಮಾನಸಾಂತರದ ಸಂದೇಶ. ಆಶೀರ್ವಾದ, 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 ಪ್ರಮೋಷನ್, ಹೊರದೇಶ, ಹಣ, ಇದು ಬೇಡ, ತಾನಾಗಿ ದೇವರು ಕೊಡ್ತಾನೆ. ಈ ಸಂದೇಶಗಳಲ್ಲ, ಮನತಿರುಗಬೇಕು, ಪರಿಶುದ್ಧತೆ. ಈ ಸಂದೇಶ ದೇವರು ನನಗೆ ಹೇಳಿದನು, ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲು ನಾನು ಬಯಸುತ್ತೇನೆ. ಎಷ್ಟು ಜನರಿಗೆ ಜ್ಞಾನವಾಕ್ಯದ ವರ ಬೇಕು, ಈ ವಿದ್ಯಾವಾಕ್ಯದ ವರ ಬೇಕು. ಇದರ 9 ವರಗಳ ಸಂದೇಶವನ್ನು ದಯವಿಟ್ಟು ಕೇಳ್ರಿ. ಆಮೇಲೆ ಕೆಲವೊಂದು ಸಾರಿ ನಾನೇ ಇದನ್ನು ಕೇಳಬೇಕಾದ್ರೆ ನನಗೆ ಇದು ಪ್ರಯೋಜನವಾಗಿದೆ. 25-26 ಭಾಗಗಳಿರ್ಬೋದು. ಫೇಸ್ಬುಕ್ಕಲ್ಲಿದೆ, ಯೂಟ್ಯೂಬ್ನಲ್ಲಿದೆ. ಒಂದೊಂದು ವರ, ಕೆಲವೊಂದು ವರಗಳನ್ನ 3-4 ವಾರ ನಾನು ಮಾತಾಡಿದ್ದೇನೆ. ದಯವಿಟ್ಟು ಅದನ್ನು ಕೇಳ್ರಿ. ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತೆ, ಇದು ಆಳವಾದ ಎಲ್ಲ, ಈಸಿಯಾಗಿ ಯಾರು ಬೇಕಾದರೂ ಅರ್ಥ ಮಾಡಿಕೊಳ್ಳುವಂತೆ ನನಗೆ ದೇವರು ಕೊಟ್ಟಂಥ ಕೃಪೆಯಿಂದ ನಿಮ್ಮೊಟ್ಟಿಗೆ ಇದನ್ನು ಹಂಚಿಕೊಳ್ಳಲು ತಾಳ್ಮೆಯಿಂದ ನಾನು ಕೇಳ್ಕೊಳ್ತೇನೆ. ದಯವಿಟ್ಟು ಅಂತ್ಯಕಾಲದಲ್ಲಿ ವರಗಳು ಬೇಕೆಂಬುದಾಗಿ ಬೇಡ್ರಿ, ಪ್ರಾರ್ಥನೆ ಮಾಡಿರಿ. ಕರ್ತನು ನಿಶ್ಚಯವಾಗಿ ಇದನ್ನು ಅನುಗ್ರಹಿಸ್ತಾನೆ. ಜ್ಞಾನವಾಕ್ಯ, ವಿದ್ಯಾವಾಕ್ಯ, ನಂಬಿಕೆ, ಮಹತ್ವಗಳು, ರೋಗಗಳನ್ನು ವಾಸಿ ಮಾಡೋದು, ಅನ್ಯಭಾಷೆಗೆ ವ್ಯಾಖ್ಯಾನ, ಸತ್ಯಾತ್ಮದ ವರ, ಪ್ರವಾದನೆಯ ವರ ಕೇಳಿ ಹೊಂದ್ಕೊಳ್ರಿ. ದೇವರ ನಾಮ ಮಹಿಮೆ ಹೊಂದಲಿ. ಕರ್ನಾಟಕದ ಉಜ್ಜೀವನ ಬರಬೇಕು. ನೀವೆಲ್ಲೇ ಹೋದರೂ ಉಜ್ಜೀವನ ಬರಬೇಕು. ನೀವೆಲ್ಲೇ ಹೋದರೂ ಆತ್ಮಗಳ ರಕ್ಷಣೆ ಹೊಂದಬೇಕು. ಎಲ್ಲೇ ಹೋದರೂ ಎಲ್ಲರೂ ಸೇವಕರನ್ನು ಎಬ್ಬಿಸ್ರಿ. ಆಮೇನ್. ಎಷ್ಟು ಜನ ಸಭೆಗಳಲ್ಲಿ ವಿಶ್ವಾಸಿಗಳು ಹಾಗೇ ಇರ್ತಾರೆ, ಸೇವಕರಾಗಿ ಮಾರ್ಪಡಬೇಕು. ಆಮೇನ್. ಶಿಷ್ಯರಾಗಿ ಮಾರ್ಪಡಬೇಕು. ಅದೇ ನಿಮ್ಮ ಸಂದೇಶವಾಗಿರಲಿ, ಅದೇ ನಮ್ಮ ಸಂದೇಶವಾಗಿರಲಿ. ಇಡೀ ಕರ್ನಾಟಕ ರಕ್ಷಣೆ ಹೊಂದಬೇಕಾದ್ರೆ ಸಭೆಯೇ ನೀನು ಎದ್ದೇಳಬೇಕು. ನೀನು ಎದ್ದರೆ ಕರ್ತ ನಿನ್ನ ಪ್ರಕಾಶಿಸುವಂತೆ ಆತನು ಮಾಡ್ತಾನೆ. ಹಲ್ಲೆಲೂಯ. ಗಟ್ಟಿಯಾಗೋದು ಆಮೇನ್ ಹೇಳ್ತೀರಾ? ಗಟ್ಟಿಯಾಗೋದು ಆಮೇನ್ ಹೇಳ್ತೀರಾ? ಆಮೇನ್, ಆಮೇನ್. ದೇವರು ನನಗೆ ಹೇಳಿಕೊಟ್ಟಂಥ ಒಂದು ಕಾರ್ಯವನ್ನು ಹೇಳಿ ಪ್ರಾರ್ಥನೆ ಮಾಡಲು ನಾನು ಬಯಸುತ್ತೇನೆ. ನೀನು ಕೇಳುವಂಥ ಪ್ರಸಂಗಗಳಲ್ಲಿ ಯೇಸುವಿನ ವಾಕ್ಯವು, ಯೇಸುವನ್ನು ನೀನು ಓದುವಂಥ ವಾಕ್ಯಕ್ಕೆ ಬೇರೆ ತರಹ ಪ್ರಸಂಗ ಮಾಡುವುದಾದರೆ, ತೋರಿಸುವುದಾದರೆ ದಯವಿಟ್ಟು ಅವರನ್ನು ಹಿಂಬಾಲಿಸಬೇಡ್ರಿ. ಆಮೇಲೆ ನಾನು ಹೇಳೋದು ಎಷ್ಟು ಸತ್ಯ ಅಂತ ನಿಮಗೆ ಗೊತ್ತಾಗ್ತದೆ. ದ ಸರ್ಮನ್ಸ್ ದಟ್ ಯು ಹಿಯರ್ ಅಬೌಟ್ ಜೀಸಸ್ ಆ್ಯಂಡ್ ಅಬೌಟ್ ದ ವರ್ಡ್ ಆಫ್ ಜೀಸಸ್, ಇಫ್ ಇಟ್ ಈಸ್ ಡಿಫ್ರೆಂಟ್ from the word that is written in the word of God, please don't follow those preachers, even if I preach something against this word of God. ಆಮೇನ್. ಎಚ್ಚರಿಕೆಯಾಗಿರಿ. ಕಳ್ಳ ಉಪದೇಶಕರು, ಕಳ್ಳ ಪ್ರವಾದಿಗಳು ಹೆಚ್ಚಿದ್ದಾರೆ. ಆಮೇನ್.
ತುಂಬ ಎಚ್ಚರಿಕೆಯಾಗಿರಬೇಕು. ವಾಕ್ಯ 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 ಎಲ್ಲವೂ ವಾಕ್ಯಕ್ಕೆ ಆಧಾರವಾಗಿದೆಯಾ? ಆಮೇಲೆ ಪ್ರಸಂಗಗಳು ನಮ್ಮನ್ನು ಸಂತೋಷಗೊಳಿಸಬಾರ್ದು, ನಮ್ಮ ಹೃದಯವನ್ನು ಚುಚ್ಚಬೇಕು. ಪ್ರಸಂಗಗಳು ನಮ್ಮ ಹೃದಯವನ್ನು ತಂಪುಗೊಳಿಸಬಾರ್ದು. ಕರ್ತನಿಗಾಗಿ ಎದ್ದೇಳಬೇಕಂತ ಬೆಂಕಿಯನ್ನು ಹೊತ್ತಿಸಬೇಕು. ದೇವರೇ, ಆ ರೀತಿಯಾದಂಥ ವೈರಾಗ್ಯವುಳ್ಳ ದೇವರ ಸಂದೇಶಗಳನ್ನು, ಪ್ರಸಂಗಗಳನ್ನು ಕೇಳಲು ನನಗೆ ಕೃಪೆ ಕೊಡು, ನೀವೇ ತೀರ್ಮಾನಿಸಿರಿ. ಆಮೇಲೆ 9 ವರಗಳನ್ನು ನಾವು ಹೊಂದಿಕೊಳ್ಳೋಣ. ಓ ಪವಿತ್ರಾತ್ಮ ಭರಿತರಾಗೋಣ, ವರಗಳಲ್ಲಿ ನಾವು ಚಲಿಸೋಣ. ಹೋಗುವಂಥ ಜಾಗಗಳೆಲ್ಲ ಕರ್ತನ ನಾಮಕ್ಕೆ ಮಹಿಮೆಯಾಗಿ ಆತ್ಮಗಳನ್ನು ಆದಾಯ ಮಾಡೋಣ. ಸೇವೆ ಅನ್ನೋದು ಹಣವನ್ನು ಆದಾಯ ಮಾಡುವುದಕ್ಕಾಗಿ ಅಲ್ಲ, ಸೇವೆ ಅನ್ನೋದು ಆತ್ಮಗಳನ್ನು ಆದಾಯ ಮಾಡುವುದಕ್ಕಾಗಿ. ಇವತ್ತು ಸೇವೆ ಅನ್ನೋದು ಹಣ ಆದಾಯ ಮಾಡುವುದಕ್ಕಾಗಿ ಉಪಯೋಗವಾಗ್ತಿದೆ ಅಲ್ಲ, ಸೇವೆ ಅನ್ನೋದು ಆತ್ಮಗಳನ್ನು ಆದಾಯ ಮಾಡುವುದಕ್ಕಾಗಿ. ವರಗಳು ಹಣವನ್ನು ಆದಾಯ ಮಾಡುವುದಕ್ಕಾಗಲ್ಲ, ವರಗಳು ಆತ್ಮಗಳನ್ನು ಆದಾಯ ಮಾಡುವುದಕ್ಕಾಗಿ. ಸೇವೆ ಎಂಬುದು ನಾವು ಪ್ರಖ್ಯಾತಿಗೊಳ್ಳುವುದಕ್ಕಾಗಿ ಅಲ್ಲ, ಸೇವೆ ಎಂಬುದು ಯೇಸುವಿನ ನಾಮ ಪ್ರಖ್ಯಾತ ಹೊಂದುವುದಕ್ಕಾಗಿ. ಸೇವೆ ಎಂಬುದು ನಮ್ಮನ್ನು ಹೆಮ್ಮೆ ಕೊಚ್ಚಿಕೊಳ್ಳುವುದಕ್ಕಾಗಿ ಅಲ್ಲ, ಸೇವೆ ಎಂಬುದು ಯೇಸುವಿನ ನಾಮ ಮಹಿಮೆ ಹೊಂದುವುದಕ್ಕಾಗಿ. ಆಮೇನ್, ಹಲ್ಲೆಲೂಯ. ಇದು ಕಠಿಣವಾಗಿರ್ಬೋದು, ಆದರೆ ಇದು ಸತ್ಯದ ಮಾತು. ಅಂತ್ಯಕಾಲದಲ್ಲಿ ಸೇವೆ, ಸೇವೆ, ಪರಿಶುದ್ಧತೆ, ದೇವರ ವಾಕ್ಯ, ಮೊಣಕಾಲು, ಪ್ರಾರ್ಥನೆ, ಒಡಕಿನಲ್ಲಿ ನಿಂತ್ಕೊಳ್ಳೋದು, ಉಜ್ಜೀವನ, ಇದೇ ನಮ್ಮ ದರ್ಶನವಾಗಿ ಮಾರ್ಪಡಲಿ. ಹೊಸ ವರ್ಷದಲ್ಲಿ ಪ್ರವೇಶ ಮಾಡುವುದಕ್ಕೆ ಮುಂಚಿತವಾಗಿ ತೀರ್ಮಾನ ಮಾಡಿರಿ, ತಗ್ಗಿಸಿರಿ, ಒಪ್ಪಿಸಿಕೊಡ್ರಿ. ದೇವರ ನಾಮ ನಮ್ಮ ಮುಖಾಂತರವಾಗಿ ಮಹಿಮೆ ಹೊಂದಲಿ. ಆಮೇನ್.